ನಮಸ್ಕಾರ ಸ್ನೇಹಿತರೆ. ನಿಮಗೆ ಎದೆ ಬದಿಯಲ್ಲಿ ತೂಕ, ಅಸಹಜ ಕಳಪೆ ಅಥವಾ ಜೀರ್ಣ ಸಮಸ್ಯೆ ಆಗುತ್ತಿದೆಯಾ? ಅದರಿಂದಾಗಿ ಫ್ಯಾಟಿ ಲಿವರ್ ಸಮಸ್ಯೆ ಉದಯಿಸುತ್ತಿದೆಯಾ? ಇದಕ್ಕೆ ಬಾಯ್ ಬಾಯ್ ಹೇಳಿ. ಇಂದು ನಾವು ತಿಳಿಯೋಣ 1 ತಿಂಗಳಲ್ಲಿ ಫ್ಯಾಟಿ ಲಿವರ್ ಅನ್ನು ಎಷ್ಟು ಸುಲಭವಾಗಿ ಸರಿಪಡಿಸಬಹುದು ಎಂದು. ಫ್ಯಾಟಿ ಲಿವರ್ ಎಂದರೆ ಲಿವರ್ನಲ್ಲಿ ಅತಿಯಾದ ಕೊಬ್ಬಿನ ಸಂಗ್ರಹವಾಗುವುದು. ಇದು ಕ್ರಮೇಣ ಲಿವರ್ ಅನ್ನು ದುರ್ಬಲಗೊಳಿಸಿ ಗಂಭೀರ ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಆದರೆ ಸಕಾಲದಲ್ಲಿ ಸರಿಯಾದ ಆಹಾರ ಮತ್ತು ಜೀವನ ಶೈಲಿಯ ಬದಲಾವಣೆಯ ಮೂಲಕ ನೀವು ಫ್ಯಾಟಿ ಲಿವರ್ ಅನ್ನು ನಿಯಂತ್ರಣದಲ್ಲಿ ಇರಿಸಬಹುದು. 1 ತಿಂಗಳಿನಲ್ಲಿ ಫ್ಯಾಟಿ ಲಿವರ್ ಅನ್ನು ಸರಿಪಡಿಸುವುದು ಹೇಗೆ? ದಿನಕ್ಕೆ ಕನಿಷ್ಠ 30 ನಿಮಿಷ ವ್ಯಾಯಾಮ ಮಾಡಿ. ಶುದ್ಧ ನೀರಿನ ಸೇವನೆಯನ್ನು ಹೆಚ್ಚಿಸಿ. 2.5 ಲೀಟರ್ ನೀರು ಅಥವಾ 3 ಲೀಟರ್ ಒಳಗಡೆ ಕುಡಿಯಿರಿ. ಕಾರ್ಬೋಹೈಡ್ರೇಟ್ ಮತ್ತು ಸಕ್ಕರೆಯ ಸೇವನೆ ಕಡಿಮೆ ಮಾಡಿ. ಹೋಲ್ ಫುಡ್ಸ್ ಅನ್ನು ಹೆಚ್ಚಾಗಿ ತಿನ್ನಿ ಮತ್ತೆ ಆಲ್ಕೋಹಾಲನ್ನು ಸಂಪೂರ್ಣವಾಗಿ ನಿಷೇಧಿಸಿ. ಯಾರಿಗೆ ಫ್ಯಾಟಿ ಲಿವರ್ ಇರುತ್ತೆ ಅವರು ಈ 10 ಆಹಾರಗಳನ್ನು ಅವಾಯ್ಡ್ ಮಾಡಬೇಕು. ಅದು ಯಾವುವೆಂದರೆ ವೈಟ್ ರೈಸ್, ಶುಗರ್, ಕೇಕ್ಸ್, ಪೇಸ್ಟ್ರೀಸ್, ಪಿಜ್ಜಾ, ಬರ್ಗರ್, ಬಟರ್, ಚೀಸ್, ಡೀಪ್ ಫ್ರೈಡ್ ಫುಡ್ಸ್, ಕೋಕಾ-ಕೋಲಾ, ಸೋಡಾ, ರೆಡ್ ಮೀಟ್ಸ್, ಪ್ಯಾಕ್ಡ್ ಜ್ಯೂಸಸ್ ಆ್ಯಂಡ್ ಆಲ್ಕೋಹಾಲ್. ತಿನ್ನಬೇಕಾದ 10 ಆರೋಗ್ಯಕರ ಆಹಾರಗಳು. ಯಾರಿಗೆಲ್ಲ ಫ್ಯಾಟಿ ಲಿವರ್ ಇರುತ್ತೆ ಅವ್ರು ತಿನ್ನಬೇಕಾದ ಆಹಾರಗಳು ಅಂದರೆ ಹಸಿರು ತರಕಾರಿಗಳು, ಎಕ್ಸಾಂಪಲ್ ಬ್ರೋಕೊಲಿ, ಸ್ಪಿನಾಚ್, ಲಿಂಬೆಹಣ್ಣು, ಗಾರ್ಲಿಕ್, ಅವಕಾಡೋ, ಹಳದಿ ಬಾಳೆಹಣ್ಣು, ಕಡಲೆಕಾಯಿ ಮತ್ತು ಬಾದಾಮಿ ಲೈಕ್ ನಟ್ಸ್, ಮೊಸರು, ಲೋ ಫ್ಯಾಟ್ ಇರುವ ಮೊಸರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಲೋ ಫ್ಯಾಟ್ ಮಿಲ್ಕ್, ಫಿಶ್ ವಿಚ್ ಆರ್ ರಿಚ್ ಇನ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಮತ್ತು ಹಣ್ಣುಗಳನ್ನು ತಿನ್ನಿ. ಫ್ಯಾಟಿ ಲಿವರ್ ಸಮಯಕ್ಕೆ ಚಿಕಿತ್ಸೆ ಕೊಡದಿದ್ದರೆ ಲಿವರ್ ಸಿರೋಸಿಸ್ ಅಥವಾ ಕ್ಯಾನ್ಸರ್ ಸುತ್ತಿಕೊಳ್ಳಬಹುದು. 1 ತಿಂಗಳಲ್ಲಿ ಸರಿಯಾದ ಆಹಾರ ನಿಯಂತ್ರಣ ಮತ್ತು ವ್ಯಾಯಾಮದಿಂದ 30ರಿಂದ 40% ಸುಧಾರಣೆ ಕಾಣಬಹುದು. ಹಿಂದೆ ನಿಮ್ಮ ಜೀವನ ಶೈಲಿಯನ್ನು ಬದಲಿಸಿ. ಯಕೃತ್, ನಾವೇನು ಹೇಳ್ತೀವಿ ಲಿವರ್, ನಮ್ಮ ದೇಹದ ಇಂಜಿನ್, ಅದನ್ನು ಸ್ವಚ್ಛವಾಗಿ ಶಕ್ತಿಶಾಲಿಯಾಗಿ ಉಳಿಸಿ. 1 ತಿಂಗಳಲ್ಲಿ ನಿಮಗೆ ಫ್ಯಾಟಿ ಲಿವರನ್ನು ರಿವರ್ಸ್ ಮಾಡಬೇಕು ಅಂದರೆ ಬೆಳಗಿನ ಜಾವ ಎದ್ದ ತಕ್ಷಣ 1 ಲಿಂಬು ರಸ ಮತ್ತು ಅದಕ್ಕೆ ಸ್ವಲ್ಪ ಬೆಚ್ಚಗಿನ ನೀರು ಅದನ್ನು ಕುಡಿಬೇಕು. ನಂತರ 5 ಬಾದಾಮಿ ಅಥವಾ 3 ವಾಲ್ನಟ್ ಅನ್ನು ತಿನ್ನಿ. ಬೆಳಗ್ಗೆ ತಿಂಡಿಗೆ ಮೊಸರು ಮತ್ತು ತಾಜಾ ಹಣ್ಣುಗಳು ಅಥವಾ ಓಟ್ಸ್ ಪೌಡ್ರಿಜನ್ನು ತಿನ್ನಿ. ಅದಕ್ಕೆ ಸಕ್ಕರೆಯನ್ನು ಯೂಸ್ ಮಾಡಬೇಡಿ. ಮಧ್ಯಾಹ್ನ ಸ್ನ್ಯಾಕ್ಸ್ಗೆ 1 ಹಣ್ಣು ಅಂದರೆ ಆರೆಂಜ್, ವಾಟರ್ಮೆಲನ್ ಆರ್ ಪಪಾಯ ಸ್ವಲ್ಪ ಪೋರ್ಷನನ್ನು ತಿನ್ನಿ ಅಥವಾ 1 ತಂಪಾದ ಕೊಬ್ಬಿಲ್ಲದ ಲಸ್ಸಿಯನ್ನು ಕುಡಿಯಿರಿ. ಇನ್ನು ಮಧ್ಯಾಹ್ನ ಲಂಚ್ಗೆ 1 ಕಪ್ ಬ್ರೌನ್ ರೈಸ್ ಅಥವಾ ಮಿಲ್ಲೆಟ್, ಹೆಚ್ಚಿನ ಹಸಿರು ತರಕಾರಿ ಪಲ್ಯ, ಕಡಿಮೆ ಎಣ್ಣೆಯಲ್ಲಿ ತಯಾರಿಸಿದ ಸಾರು ಅಥವಾ ಪಲ್ಯ, 1 ಸಣ್ಣ ಬಟ್ಟಲಿನ ಮೊಸರನ್ನು ತಿನ್ನಿ. ಅದು ಲೋ ಫ್ಯಾಟಲ್ಲಿರಲಿ. ಸಂಜೆ ಸ್ನ್ಯಾಕ್ಸಿಗೆ ಗ್ರೀನ್ ಟೀ ಜೊತೆಗೆ ರೋಸ್ಟೆಡ್ ಚೆನ್ನ ಅಥವಾ ಬಾದಾಮಿಯನ್ನು ತಿನ್ನಿ. ರಾತ್ರಿಯ ಊಟಕ್ಕೆ ವೆಜಿಟೇಬಲ್ ಸೂಪ್ ವಿತೌಟ್ ಕ್ರೀಮನ್ನು ಯೂಸ್ ಮಾಡಿ ಅಥವಾ 2 ಚಪಾತಿ ಮತ್ತು ಹಸಿರು ಪಲ್ಯವನ್ನು ತಿನ್ನಿ. ಕೊನೆಗೆ 1 ಲೋಟ ಬೆಚ್ಚಗಿನ ನೀರನ್ನು ಕುಡಿಯಿರಿ. ಇನ್ನು ಬೆಡ್ ಟೈಮ್, ಹಾಸಿಗೆಗೆ ಮಲಗುವ ವೇಳೆ 1 ಲೋಟ ಹಾಲು, ಲೋ ಫ್ಯಾಟ್ ಮಿಲ್ಕನ್ನು ಉಪಯೋಗಿಸಿ. ಆದರೆ ಜೀರ್ಣ ಸಮಸ್ಯೆ ಇದ್ದರೆ ಹಾಲು ಬಿಟ್ಟು ಬೆಚ್ಚಗಿನ ನೀರನ್ನು ಕುಡಿಯಿರಿ. ಇದು ಹಗುರ ತಯಾರಿಸಿದ ತೈಲಯುಕ್ತ ಆಹಾರಗಳು, ಇವುಗಳನ್ನು ತಿನ್ನಬಾರ್ದು. ಅತಿಯಾದ ಬೆಣ್ಣೆ, ಜಾಸ್ತಿ ಸಕ್ಕರೆ, ಪ್ಯಾಕೇಜ್ ಫುಡ್ ಮತ್ತು ಮದ್ಯಪಾನವನ್ನು ನಿಷೇಧ ಮಾಡಲಾಗಿದೆ. ಪ್ರತಿದಿನ 7,000ರಿಂದ 8,000 ಹೆಜ್ಜೆ ನಡೆಯಿರಿ. ತಾಜಾ ಆಹಾರ ಸೇವನೆ ಮಾಡಿ. ಮೊಸರನ್ನು ದಿನಚರಿಯಲ್ಲಿ ಬದಲಾಯಿಸಬೇಡಿ. ಇದು ಲಿವರ್ ಕ್ಲೀನಿಂಗ್ಗೆ ಸಹಾಯಕ. ಸಿಹಿಯ ಬದಲು ಅಂದರೆ ಸಕ್ಕರೆಯ ಬದಲು ಹನಿಯನ್ನು, ಜೇನುತುಪ್ಪವನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸಬಹುದು. ಇದರಿಂದ ತೂಕದಲ್ಲಿ ಇಳಿಕೆ ಕಾಣುತ್ತೆ. ಲಿವರ್ ಎನ್ಸೈಮ್ಗಳು ಹಿತವಾಗಿ
ಆಗುವ ಚಾನ್ಸ್ ಇರುತ್ತೆ. ದೇಹದಲ್ಲಿ ಹೆಚ್ಚು ಹಗುರತೆ ಮತ್ತು ಶಕ್ತಿಯ ಅನುಭವವಾಗುತ್ತೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಆರೋಗ್ಯದ ಮತ್ತಷ್ಟು ಮಾಹಿತಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.